ವೆಲ್ಕಮ್ ಟು ಆಹಾರವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಒಂದೇ ಒಂದು ಕುಕ್ಕರಲ್ಲಿ ಮಾಡುವ ನುಗ್ಗೆಕಾಯಿ ಗ್ರೇವಿ. ಇದು ತುಂಬ ಹೆಲ್ತಿಕರವಾದ ರೆಸಿಪಿ. ನೀವು ಈ ಥರದಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಏನು ಮಾಡಬೇಕಂದ್ರೆ ಎರಡು ಈರುಳ್ಳಿಯನ್ನು ತೆಗೆದುಕೊಳ್ಳಿ, ಒಂದು ಟೊಮೆಟೊವನ್ನು ತೆಗೆದುಕೊಳ್ಳಿ. ಹುಳಿ ಜಾಸ್ತಿ ಬೇಕಂದರೆ 2 ಹಾಕ್ಕೊಳ್ಳಿ. 2 ಈರುಳ್ಳಿ ಹಾಗೂ ಟೊಮೆಟೊವನ್ನು ಚೆನ್ನಾಗಿ ಸುಡಬೇಕು, ಅಂದ್ರೇ ಚೆನ್ನಾಗಿ ಬರುತ್ತೆ. ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಸುಟ್ಟಿಟ್ಟುಕೊಳ್ಳಿ. ಹಾಗೆ ಒಂದು ಕಡೆಯನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು 5-6 ಬೆಳ್ಳುಳ್ಳಿ ಪೀಸನ್ನು ಹಾಕಿ, ಒಂದು 10 ಗೋಡಂಬಿಯನ್ನು ಹಾಕಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಇದಕ್ಕೆ ಒಣ ಕೊಬ್ಬರಿ ಡ್ರೈ ಕೋಕೋನಟ್ ಒಂದು 4-5 ಟೇಬಲ್ ಸ್ಪೂನನ್ನು ಹಾಕಿ, ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಹಾಗೆ ಫ್ರೈ ಮಾಡಿ ಬಿಸಿ ಆರಲು ಬೇಡಿ. ಆಮೇಲೆ ನಾವು ಹುರಿದಿಟ್ಟುಕೊಂಡ ಈರುಳ್ಳಿ ಹಾಗೂ ಟೊಮೆಟೊ ಕೂಡ ಬಿಸಿ ಆರುತ್ತೆ. ಯಾವಾಗ ಸಿಪ್ಪೆಯನ್ನು ತೆಗೀರಿ, ಟೊಮೆಟೊ ಸಿಪ್ಪೆಯನ್ನು ತೆಗಿಬೇಕು. ಈ ಸಿಪ್ಪೆ ತೆಗೆದು ಆರಲು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಕೊಬ್ಬರಿ ಹಾಗೂ ಗೋಡಂಬಿ, ಬೆಳ್ಳುಳ್ಳಿ, ಹುರಿದಿಟ್ಟ ಬೆಳ್ಳುಳ್ಳಿ ಕೂಡ ಹಾಗೂ ಟೊಮೆಟೊ ಈರುಳ್ಳಿಯನ್ನು ಎಲ್ಲ ಕೂಡಿ ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿ ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ನುಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು. ಆಮೇಲೆ ಕುಕ್ಕರನ್ನು ಇಡಿ, 5-6 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಹಾಗೆ ಸ್ವಲ್ಪ ಸಾಸಿವೆ, 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಗೂ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಚಟ್ಪಟ್ ಅಂದ ಮೇಲೆ ರುಬ್ಬಿಟ್ಟುಕೊಂಡ ಮಸಾಲ ಕೂಡ ಹಾಕಬೇಕಾಗುತ್ತೆ. ಇದನ್ನು ಹಾಕಿ ಇದು ಏನು ಮಾಡಬೇಕಂದ್ರೆ ಇದು ಎಣ್ಣೆ ಬಿಡುವ ತನಕ ಫ್ರೈ ಮಾಡಬೇಕು ಫ್ರೆಂಡ್ಸ್, ಅಂದ್ರೇ ಟೇಸ್ಟ್ ಬರುತ್ತೆ. ಹಸಿ ವಾಸನೆ ಹೋಗಬೇಕು ಯಾವಾಗಲೂ. ಇದರಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ ನೀರನ್ನು ಹಾಕಿ ಹಾಗೆ ಈ ಮಸಾಲೆಗೆ ಹಾಕಿಕೊಳ್ಳಿ. ಇದು ಹಾಗೆ ಕುದಿಯಲು ಬಿಡಬೇಕಾಗುತ್ತೆ. ನೋಡಿ, ಈ ಥರದಲ್ಲಿ ಕುದಿಬೇಕು. ಅದು ಕುದಿಯುವಾಗ ಹೊರಗಡೆ ಎಲ್ಲ ಸಿಡಿಯುತ್ತೆ. ಅದಕ್ಕೋಸ್ಕರ ಕುಕ್ಕರ್ ಕ್ಯಾಪನ್ನು ಪೂರ್ತಿಯಾಗಿ ಮುಚ್ಚಕ್ಕೆ ಹೋಗಬೇಡಿ, ಸೈಡೇ ಸ್ವಲ್ಪ ಮುಚ್ಚಿ. ಯಾಕೆಂದರೆ ಈ ಮಸಾಲ ಹಾಗೆ ಹೊರಗಡೆ ಗ್ಯಾಸ್ ಮೇಲೆಲ್ಲ ಸಿಡಿಯುತ್ತೆ. ಅದಕ್ಕೋಸ್ಕರ ಕ್ಯಾಪ್ ಮುಚ್ಚಬೇಕಾಗುತ್ತೆ. ಪೂರ್ತಿ ಕುಕ್ಕರ್ ಮುಚ್ಚೋಕೆ ಹೋಗಬೇಡಿ, ಅಥವಾ ನಿಮ್ಮ ಬೇರೆ ಪ್ಲೇಟಿಂದ ಕೂಡ ಮುಚ್ಕೋಬೋದು ಫಸ್ಟಿಗೆ. ಆಮೇಲೆ ಲಾಸ್ಟಿಗೆ ಕುಕ್ಕರ್ ಮುಚ್ಚಕ್ಕೆ ಬರುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್. ಎಣ್ಣೆ ಬಿಡಬೇಕು. ಎಣ್ಣೆ ಬಿಡುವ ತನಕ ಹಾಗೆ ಫ್ರೈ ಮಾಡ್ತಾಯಿರಿ. ಒಂದು 4-5 ನಿಮಿಷ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೂ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, ಧನಿಯಾ ಪೌಡ್ರ್ 1 ಟೇಬಲ್ ಸ್ಪೂನನ್ನು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಅಂಟ್ಕೋಬಾರ್ದು ತಳಕ್ಕೆ, ಆ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಕಟ್ ಮಾಡಿಟ್ಟುಕೊಂಡ ನುಗ್ಗೆಕಾಯಿಯನ್ನು ಕೂಡ ಹಾಕಿ, ಈ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರದಲ್ಲಿ ಗಟ್ಟಿಯಾಗಿರುತ್ತೆ. ಇದಕ್ಕೆ ಬೇಕಂದರೆ ಆಮೇಲೆ ನೀರು ಹಾಕ್ಕೋಬೇಕು. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿದರೆ ಗ್ರೇವಿ ಕ್ವಾಂಟಿಟಿಗೆ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ನೀವು ಅರ್ಧ ಕಪ್ ಹಾಕಿದರೆ ಗಟ್ಟಿ ಆಗುತ್ತೆ ಗ್ರೇವಿ. 1 ಕಪ್ಪು ಫುಲ್ಲ ಹಾಕಿ. ನೋಡಿ, 1 ಗ್ಲಾಸ್ ನೀರನ್ನು ಹಾಕಿ. 1 ಗ್ಲಾಸ್ ಅಂದರೆ ದೊಡ್ಡ ಗ್ಲಾಸ್ ಅಲ್ಲ, ಮೀಡಿಯಮ್ ಗ್ಲಾಸಿಂದ 1 ಗ್ಲಾಸ್ ನೀರು ಹಾಕಿ. ನಿಮಗೆ ತಿಕ್ನೆಸ್ ಬೇಕಂದ್ರೆ ಗಟ್ಟಿನೇ ಮಾಡ್ಕೊಳ್ಳಿ. ಸ್ವಲ್ಪ ನೀರಿನ ಥರ ಗ್ರೇವಿ ಬೇಕಂದ್ರೆ ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಹಾಕಿಕೊಂಡು ಮಿಕ್ಸ್ ಮಾಡಿ. ಹಾಗೆ ನಿಮಗೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಕ್ಲೀನ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಹೀಗೆ ಮಿಕ್ಸ್ ಮಾಡಬೇಕು. ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದೇ ಒಂದು ವಿಸಿಲ್ ಸಾಕು ಈ ಗ್ರೇವಿ ಆಗೋಕ್ಕೆ. ನುಗ್ಗೆಕಾಯಿ ಗ್ರೇವಿ ಈಸಿ, ಡ್ರಮ್ಸ್ಟಿಕ್ ಗ್ರೇವಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ನೋಡಿ, ಈ ಥರದಲ್ಲಿ ತುಂಬ ಸೂಪರಾಗಿ ಚಪಾತಿ ರೊಟ್ಟಿಗೆ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಈಸಿಯಾದ ಕ್ವಿಕ್ಕಾದ ಡ್ರಮ್ಸ್ಟಿಕ್ಕಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ ಫ್ರೆಂಡ್ಸ್. ರಕ್ತದ ಮಟ್ಟವನ್ನು ಕಡಿಮೆ ನಿಯಂತ್ರಿಸುತ್ತೆ, ಮಧುಮೇಹ ನಿಯಂತ್ರಿಸುತ್ತೆ, ಮೂಳೆಗಳು ತುಂಬ ಒಳ್ಳೆಯದು ಹಾಗೂ ರೋಗ ನಿರೋಧಕ ಶಕ್ತಿ, ಜೀರ್ಣಕ್ರಿಯೆಗೂ ಒಳ್ಳೆಯದು. ಈ ಥರದಲ್ಲಿ ನೀವು ಟ್ರೈ ಮಾಡಿ ಹೆಲ್ತಿಯಾದ ನುಗ್ಗೆಕಾಯಿ ಗ್ರೇವಿ. ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.